ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಪುದೀನ ಪರೋಟ ಅಥವಾ ನೀವು ಪುದೀನ ಚಪಾತಿ ಆದರೂ ಅನ್ಬೋದು. ಇದಕ್ಕೆ ನೋಡಿ ತುಂಬ ರುಚಿಯಾಗಿರ್ತಾವೆ ಇವು. ಇದಕ್ಕೆ ಪುದೀನ ಒಂದು ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ, ಜೀರಿಗೆ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ. ಇವಾಗ ಒಂದು ಪುಟ್ಟಿ ಒಳಗೆ ನೀರು ತೊಗೊಂಡು ಪುದೀನಾನ ಚೆನ್ನಾಗಿ ತೊಳ್ಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಒಂದು ಹಿಡಿಯಷ್ಟು ತೊಗೊಂಡಿದ್ದೀನಿ ರೀ ಪುದೀನಾನ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದನ್ನು ತೊಳ್ಕೊಂಡು ಹಾಕ್ಕೋತಾ ಇದ್ದೀನಿ ನೋಡಿ. ಮತ್ತು ಹಸಿಮೆಣಸಿನ್ಕಾಯಿ ಒಂದು 5-6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ. ಹಸಿಮೆಣಸಿನ್ಕಾಯಿ ಕೂಡ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ನೋಡಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ತೊಗೊಳ್ಳಿ. ಮತ್ತು ಶುಂಠಿ ಹಾಕ್ಕೋತಾ ಇದ್ದೀನಿ ನೋಡಿರಿ, ಹಸಿ ಶುಂಠಿನ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಒಂದು ಚಮಚೆ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ರೀ. ಹಾಕ್ಕೊಂಡು ಒಂದು ಸರಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಳ್ಳೋಣ. ನೋಡಿ, ಈ ಥರ ನೈಸಾಗಿರಲಿ. ಇವಾಗ ಒಂದು ಪುಟ್ಟಿ ತೊಗೊಂಡು 2 ಗ್ಲಾಸ್ ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ ನೋಡಿ. ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಒಂದು ಸ್ವಲ್ಪ ಕೈಯಿಂದ. ಆಮೇಲೆ ರುಬ್ಬಿದ್ದು ಪುದೀನ ಸೊಪ್ಪು ಹಾಕ್ಕೋತಾ ಇದ್ದೀನಿ ನೋಡಿ. ನೈಸಾಗಿ ರುಬ್ಕೋಬೇಕ್ರಿ. ಈಗ ರುಬ್ಬಿದ್ರೆಲ್ಲನೂ ಗೋಧಿ ಹಿಟ್ಟಿಗೆ ಹಾಕ್ಕೊಳ್ಳೋಣ. ಗೋಧಿ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಜೊತೆ ರುಬ್ಬಿದ್ದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರ್ತಾವೆ ನೋಡಿರಿ ಪುದೀನ ಪರೋಟ ಅಥವಾ ಪುದೀನ ಚಪಾತಿ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಟ್ಟಾಕ, ಬೆಳಿಗ್ಗೆ ಟಿಫನ್ಗೆ, ಮಧ್ಯಾಹ್ನ ಊಟ ಇಲ್ಲ ರಾತ್ರಿ ಊಟಕ್ಕೆ ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು. ತುಂಬ ರುಚಿಯಾಗಿರ್ತಾವೆ. ಒಂದು ಸರಿ ನೀವು ಮಾಡ್ಕೊಂಡು ತಿಂದ್ರೆ ಪದೇ ಪದೇ ಮಾಡ್ಕೊಂಡು ತಿನ್ಬೇಕಂತ ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರ್ತಾವೆ ನೋಡಿರಿ ಇವು. ಇದಕ್ಕೆ ನೀರು ಭಾಳ ಹಿಡಿಯಲ್ರಿ, ನೋಡ್ಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊಳ್ಳಿ. ರುಬ್ಬಿದ್ದು ಹಾಕ್ಕೊಂಡು ಕಲಿಸ್ಕೊಂಡ್ರಲ್ರಿ, ಕಲಿಸ್ಕೊಂಡ್ಮೇಲೆ ಮಿಕ್ಸಿ ಜಾರ್ ರುಬ್ಬಿದ್ದು ಇರ್ತೈತಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಂಡ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ನಾದ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಂಡು ಈ ಥರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿತ್ಕೊಂಡು ನಾದ್ಕೊಳ್ಳಿ. ಅಂದ್ರೆ ಅದು ಮಸಾಲೆ ಎಲ್ಲ ಹಿಟ್ಟು ಜೊತೆ ಚೆನ್ನಾಗಿ ಬೆರೆಯುತ್ತೆ. ತುಂಬ ಸಖತ್ತಾಗಿರ್ತಾವೆ ನೋಡಿರಿ. ನೀವು ಇದಕ್ಕೆ ಪಲ್ಯ ಬೇಕಂಗೆ ಅನ್ಸಂಗಿಲ್ಲ ರೀ. ಖಾರ ಉಪ್ಪು ಕಡಿಮೆ ಆದಷ್ಟೇ ನೀವು ಪಲ್ಯ ಮಾಡ್ಕೋಬೋದು. ಖಾರ ಉಪ್ಪು ನೀವು ಕರೆಕ್ಟಾಗಿ ಮಾಡಿಬಿಟ್ರೆ ಬಿಸಿ ಬಿಸಿಯು ತುಪ್ಪ ಹಚ್ಕೊಂಡು ಹಾಗೆ ತಿನ್ಬೋದು. ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಟ್ಟಕ್ಕೆ ತುಂಬ ಚೆನ್ನಾಗಿರ್ತಾವೆ ನೋಡಿರಿ ಇವು. ಬಿಸಿಯು ತುಪ್ಪ ಸೌರಿ ಹಾಗೇನೆ ಇಡ್ಬೋದು ಮಕ್ಕಳಿಗೆ. ನೋಡಿ, ಈ ಥರ ಮಿತ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಮತ್ತು ಇದು ಹಿಟ್ಟು ನಾದಿಂದ ಇದು ನೆನೆ ಇಡ್ಬೇಕಂತೇನು ಇಲ್ಲರಿ, ನೀವು ಆಗ ಮಾಡ್ಕೋಬೋದು. ಇವಾಗ ನಾನು ಹಿಟ್ಟು ನಾದಿದ್ನಲ್ರಿ, ನೆನೆ ಇಡಲ್ಲ ನೋಡಿರಿ, ಈಗ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಕೈಯಿಂದ ಮಿತ್ಕೊಂಡು ಉಳ್ಳಿ ಮಾಡ್ಕೊಳ್ಳೋಣ. ಒಂದು ಚಪಾತಿ ಮಣಿ ತೊಗೊಂಡು ಇವಾಗ ಚಿಕ್ಕದಾಗಿ ನಾನು ಉಂಡೆ ಮಾಡ್ಕೊತಾ ಇದ್ದೆ ನೋಡಿರಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ. ನಾನು ಈ ಸೈಜು ಮಾಡ್ಕೊತಾ ಇದ್ದೀನಿ ನೋಡಿ ಉಳ್ಳಿನ. ಈ ಥರ ಕೈಯಿಂದ ಉಳ್ಳಿ ಮಾಡಿಕೊಂಡು ಒಂದು ಸ್ವಲ್ಪ ಈಗ ಒಣ ಹಿಟ್ಟು ಹಾಕಿ ಲಟ್ಟಿಸ್ಕೊಳ್ಳೋಣ್ರಿ. ಬೇಗನೆ ಆಗ್ತಾವೆ ಇವು ಮತ್ತು ಅಷ್ಟು ರುಚಿಯಾಗಿರ್ತಾವೆ. ನೀವು ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಬರೀ ಸಾದಾ ಚಪಾತಿ ತಿಂದು ನಿಮ್ಗೆ ಬೇಜಾರಾದ್ರೆ ಮನೇಲಿ ಪುದೀನ ಸೊಪ್ಪಿದ್ರೆ ನೀವು ಈ ಥರ ರುಬ್ಕೊಂಡು ಹಾಕಿ ಮಾಡ್ಕೋಬೋದು ನೋಡಿರಿ. ತುಂಬ ಚೆನ್ನಾಗಿರ್ತಾವೆ. ನೀವು ಹೆಂಗೆ ಮಾಡಿದ್ರಿ ಅಂತ ಕೇಳ್ತಾರೆ ನೋಡಿರಿ ಬಂದವರು. ಅಷ್ಟು ಟೇಸ್ಟಿಯಾಗಿರ್ತಾವೆ ಇವು. ನೀವು ಅವ್ರಿಗೊಂದು ಸರಿ ಮಾಡಿಕೊಟ್ರಿ ಅಂದ್ರೆ. ಇವಾಗ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಉಳ್ಳಿನ ಲಟ್ಟಿಸ್ಕೊಳ್ಳೋಣ. ಇವಾಗ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಸುತ್ತಲೂ ಸವರ್ಕೋಬೇಕು. ಮತ್ತು ಈಗ ಅದಕ್ಕೆ ಒಂಚೂರು ಒಣ ಹಿಟ್ಟು ಉದುರಿಸ್ಕೊಳ್ಳೋಣ. ಗೋಧಿ ಹಿಟ್ಟು ಉದುರಿಸ್ಕೊತಾ ಇದ್ದೀನಿ ರೀ, ಒಣ ಹಿಟ್ಟು. ಮತ್ತು ಮಡಿಚ್ಕೋತಾ ಇದ್ದೀನಿ ನೋಡಿ. ಅದನ್ನು ಈ ಥರ ಪೌಡ್ ಮಾಡಿಕೊಂಡು ಮತ್ತೊಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿರ್ತಾವೆ. ನೀವು ಒಂದ್ಸರಿ ಮಾಡ್ಕೊಂಡು ತಿಂದ್ರಿ ಅಂದ್ರೆ ರುಚಿ ನೋಡಿ ಮತ್ತೆ ಮತ್ತೆ ನೀವು ಮಾಡ್ಕೊಂಡು ತಿಂತೀರಿ ನೋಡಿರಿ, ಅಷ್ಟು ಚೆನ್ನಾಗಿರ್ತಾವೆ ಇವು. ಮತ್ತು ನೀವೆಲ್ಲರ ಊರಿಗೆ ಹೊಂಟಿದ್ರಿ ಅಂದ್ರೆ ಟೂರ್ಗೆ ಬಸ್ನಲ್ಲಿ ನಿಮಗೆ ತಿನ್ನಕ್ಕೆ ಬೇಕು ಅನಿಸಿದ್ರೆ 2-3 ದಿನ ಇಟ್ಟರು ಏನಾಗಲ್ಲ ರೀ, ಕೆಡಲ್ಲಿ ಇವು ಚೆನ್ನಾಗಿರ್ತಾವೆ. ಹೀಗಾಗಿ ನೀವು ಪಲ್ಯ ಕೂಡ ಏನು ಬೇಕಾಗಂಗಿಲ್ಲ ಇವಕ್ಕೆ. ಖಾರ ಉಪ್ಪು ಕರೆಕ್ಟ್ ಹಾಕ್ಕೊಂಡು ಮಾಡ್ಕೊಂಡ್ರಿ ಅಂದ್ರೆ ಹಾಗೇನೆ ನೀವು ತುಪ್ಪ ಸವರಿ ಇಟ್ಕೋಬೋದು ಬಸ್ನಲ್ಲಿ ತಿನ್ನಕ್ಕೆ. ನಿಮ್ಗೆ ಟೂರ್ಗೆ ಎಲ್ಲರೂ ಹೋದ್ರೆ ಅಂದ್ರೆ ಒಯ್ಯಾಕೂ ಬರ್ತಾವೆ ನೋಡಿರಿ ತಿನ್ನಕ್ಕೆ ಇಟ್ಕೊಂಡು. ಇವಾಗ ಲಟ್ಟಿಸ್ಕೊಂಡು ತಟ್ಟಿಗೆ ಹಾಕೋತಾ ಇದ್ದೀನಿ. ಇನ್ನೊಂದು ತೋರಿಸ್ತೀನಿ ನೋಡಿರಿ. ಅದೇ ಥರ ಲಟ್ಟಿಸ್ಕೊಂಡು ಸುತ್ತಲೂ ಎಣ್ಣೆ ಸವರ್ಕೊಂಡು ಒಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಮಡಿಚ್ಕೋತಾ ಇದ್ದೀನಿ. ಮಡಿಚ್ಕೊಂಡು ಲಟ್ಸ್ಕೋಬೇಕು.
ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಲಟ್ಟಿಸ್ಕೊಳ್ಳಿ. ನಿಮ್ಗೆ ರೌಂಡ್ ಬೇಕಾದ್ರೆ ರೌಂಡ್ ಲಟ್ಟಿಸ್ಕೊಳ್ಳಿ, ಇಲ್ಲ ಚೌಕ್ ಬೇಕಂದ್ರೆ ಚೌಕ್ ಮಾಡ್ಕೊಳ್ರಿ, ಟ್ರಯಾಂಗಲ್ ಆದರೂ ಮಾಡ್ಕೊಳ್ಳಿ. ನಿಮ್ಗೆ ಯಾವುದು ಸೇಪ್ ಬೇಕು ಆ ಸೇಪ್ ನೀವು ಲಟ್ಟಿಸ್ಕೋಬೋದು. ನಾನು ರೌಂಡ್ ಮಾಡ್ತಾಯಿದ್ದೀನಿ ನೋಡಿ. ಸುತ್ತಲೂ ಹಂಚಿ ಎಲ್ಲಿ ದಪ್ಪಿದೆ ಅಲ್ಲಿ ನೋಡಿಕೊಂಡು ತಿಕ್ಕೊಳ್ಳಿ. ಈಗ ಇವು ಲಟ್ಟಿಸೋದ್ರಾಗ ನಾನು ಹಂಚು ಬಿಸಿ ಆಗಲಿ ಅಂದು ಹಂಚು ಕಾಸೋದಕ್ಕೆ ಇಟ್ಕೊಂಡಿದ್ದೀನಿ ರೀ. ನೋಡಿ ಈ ಥರ ಲಟ್ಟಿಸ್ಕೊಂಡು ಹಾಕ್ಕೋಬೇಕು ಒಂದು ತಟ್ಟಿಗೆ. ಇವಾಗ ಹಂಚು ಬಿಸಿಯಾಗಿದೆ ರೀ, ಉರಿನ ಸಣ್ಣ ಮಾಡ್ಕೊಳ್ಳೋಣ. ಒಂದೀಗ ಹಂಚಿಗೆ ಹಾಕ್ಕೊಂಡು ತೋರಿಸ್ತೀನಿ ನೋಡಿರಿ. ಒಂದು ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ರೀ ಮೇಲ್ಗಡೆ. ಹಚ್ಕೊಂಡು ಒಂದು ಸೈಡ್ ಬೆಂದಾದ್ಮೇಲೆ ಹೊಳಿಸಿ ಹಾಕ್ಕೋಬೇಕು. ಚುಚ್ಕೋದಿಂದ ಸುತ್ತಲೂ ಈ ಥರ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಹೊಳಿಸಿ ಹಾಕ್ಕೋತೀನಿ ನೋಡಿರಿ. ಹೊಳಿಸಿ ಹಾಕ್ಕೊಂಡು ಅಲ್ಲಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನೋಡಿ ಎಷ್ಟು ಚಂದ ಉಪ್ತಾವೆ ನೋಡಿರಿ. ರುಚಿ ಅಂತೂ ಸಖತ್ತಾಗ್ಯಾವ ನೋಡಿರಿ. ನೋಡಿರಿ ಇನ್ನೊಂದು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಮೇಲ್ಗಡೆ. ಅದೇ ಥರ ಒಂದು ಸೈಡ್ ಬೆಂದಾದ್ಮೇಲೆ ಹೊಳಿಸಿ ಹಾಕ್ಕೊಂಡು ಎರಡು ಸೈಡು ಎಣ್ಣೆ ಹಚ್ಕೊಂಡು ಬೇಯಿಸ್ಕೋಬೇಕ್ರಿ. ನೀವು ಸಾದಾ ಚಪಾತಿ ಮಾಡ್ಕೊಂಡು ತಿಂದಿರ್ತೀರ ಮತ್ತು ಬೇರೆ ಥರ ಪರೋಟ ಎಲ್ಲ ಮಾಡಿರ್ತೀರ. ಈ ಥರ ಪುದೀನ ಪರೋಟ ಮಾಡಿರಲಿಲ್ಲ ಅಂದ್ರೆ ಒಂದ್ಸಲ ಮಾಡ್ಕೊಂಡು ಮರ್ಯಾದೆನೇ ಮಾಡ್ಕೊಂಡು ನೋಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಗೊಂದ್ಸಲ ಅವಸರ ಆದಾಗ ಏನು ಮನೇಲಿ ಕೈಪೇರ್ಲಿ ಇರಲಿಲ್ಲ ಅಂತಂದ್ರೆ, ಇದು ನೀವು ತರಕಾರಿ ಏನು ಇರಲಿಲ್ಲ ಅಂದ್ರೆ ನಿಮ್ಗೆ ಚಪಾತಿಗೆ ಸಾದಾ ಚಪಾತಿ ಮಾಡೋ ಬದಲು ಪುದೀನ ಇತ್ತಂದರೆ ಈ ಥರ ರುಬ್ಬಿಟ್ಟು ನೀವು ಹಾಕಿ ಮಾಡ್ಕೊಂಡ್ರೆ ಅಂದ್ರೆ ಇದಕ್ಕೆ ಪಲ್ಯ ಸದ್ಯಕ್ಕೆ ಬೇಕಿಲ್ಲರಿ. ಹಾಗೆ ನೀವು ತುಪ್ಪ ಹಚ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರ್ತಾವೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿರಿ. ನೋಡಿ ಮೇಲ್ಗಡೆ ಎಣ್ಣೆ ಹಚ್ಚಿಬಿಟ್ಟು ಎರಡು ಸೈಡ್ ಎಣ್ಣೆ ಹಚ್ಕೊಂಡು ಬೇಯಿಸ್ಕೋಬೇಕು. ಸಖತ್ತಾಗಿರ್ತಾವೆ ನೋಡ್ರಿ. ನೋಡಿ ಈ ಥರ ಹೊಳಿಸ್ಕೊಂಡು ಎರಡು ಸೈಡು ಬೇಯಿಸ್ಕೋಬೇಕು. ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾವೆ ನೋಡಿ. ಸ್ಮೂತ್ ಕೂಡ ಅಷ್ಟೇ ಸ್ಮೂತ್ ಅಕ್ಕಾವ ನೋಡ್ರಿ. ನೋಡಿ ರೆಡಿ ಆಯಿತು ನೋಡ್ರಿ ಎಲ್ಲ ಪುದೀನ ಪರೋಟ. ಇವಾಗ ಇವು ನಾನು ಒಂದು ತಟ್ಟಿಗೆ ಸರ್ವ್ ಮಾಡಿದ್ದೀನಿ ರೀ. ರೆಡಿ ಆಯ್ತವಲ್ಲ, ಈಗ ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.